ನಮಸ್ತೆ ಸ್ನೇಹಿತರೆ, ನೋಡಿ ಇದು ಅಡಿಕೆ ಕೊಯ್ಲಿದು ಒಂದು ಮೊನ್ನೆ ಮಾಡಿದ್ವಿ. ಅದು ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ತೋರಿಸೋಣ ಅಂತ ಮಾಡಿದೆ. ಎಂಟು ತನಕ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಯಾರಿಗಾದರೂ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಬೇರೆಯವರಿಗೆ, ನಿಮ್ಮ ಸ್ನೇಹಿತರಿಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ನಮಗೂ ಈ ಥರ ವೀಡಿಯೋಗಳನ್ನೆಲ್ಲ ಮಾಡಿ ಹಾಕಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಇದು ಭಾನುವಾರ ಬಂದಿದ್ದರು ಕೊಯ್ಲಿಗೆ, ಹಾಗಾಗಿ ಆಯಿತು ನನಗೆ ವೀಡಿಯೋ ಮಾಡಲಿಕ್ಕೆ. ಅಂದರೆ ನನಗೆ ಆಗೋದಿಲ್ಲ, ಮಗ ಇದ್ದ, ಹಾಗಾಗಿ ಮಾಡಿದ್ದು. ನಮಗೆ ಕೆಲಸ ಇರುತ್ತಲ್ವ, ನಾವು ಹೆಣ್ಮಕ್ಳು ಎಷ್ಟೆಲ್ಲ ಕೆಲಸ ಮಾಡಬೇಕು ನೋಡಿ. ಮುಂದೆ ಕೊನೆ ತನಕ ನೋಡಿ ವೀಡಿಯೋನ. ಹೆಣ್ಮಕ್ಳಿಗೂ ಎಷ್ಟು ಕೆಲಸ ಇರುತ್ತೆ ನೋಡಿ. ಹಳ್ಳಿ ಕಡೆ ನಮಗೇನು ಇದಾಗಲ್ಲ, ಅದು ಅಭ್ಯಾಸ ಆಗಿರುತ್ತೆ, ಮೊದಲಿಂದ ಮಾಡ್ತೀವಿ ಅಲ್ವ, ಹಾಗಾಗಿ ಅದು ರೂಢಿಯಾಗಿಬಿಡುತ್ತೆ. ಮತ್ತು ಎಲ್ಲದು ಬೇರೆಯವ್ರನ್ನ ಹಾಕ್ಕೊಂಡು, ಮತ್ತು ಇವಾಗ ಜನ ಸಿಗೋದೂ ಇಲ್ಲ ಜನ ಹಾಕ್ಕೊಳ್ಳೋಕ್ಕೆ. ಮತ್ತು ನಮಗೆ ಹಾಕ್ಕೊಂಡು ಮಾಡಲಿಕ್ಕೂ ಅದು ಪೂರೈಸಲ್ಲ. ಅವಾಗ ಅಡಿಕೆಗೆ ಚೆನ್ನಾಗಿದೆ ರೇಟ್ ಅಂತಾರೆ, ಹೌದು, ಆದ್ರೂ ಅದಕ್ಕೆ ಖರ್ಚು ಸಹ ಇರುತ್ತೆ, ಮಾಡಿದವ್ರಿಗೆ ಗೊತ್ತಿರುತ್ತೆ ಅದು. ಮತ್ತು ನಮಗೆ ನಾವೇ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡ್ರೆ, ಕೆಲಸ ಮಾಡಿದವ್ರೇನು ಹಾಳಾಗಲ್ಲ ಅಂತ ಹೇಳೋದು ನಮ್ಮ ಕಡೆ. ಕೊಟ್ಟಿಂದರೆ ಕುಡಿಕೆ ಹಣ್ಣು ಸಾಲದು ಅಂತ ಹೇಳ್ತಾರೆ ನೋಡಿ. ಹಾಗೆ ಇವಾಗ ನಾವೇ ಸ್ವಲ್ಪ ಮಾಡ್ಕೊಳ್ತೀವಿ, ಆರೋಗ್ಯಕ್ಕೂ ಒಳ್ಳೆಯದು. ತೋಟದ ಕಡೆ ನಮಗೆ ಮತ್ತು ಸ್ವಲ್ಪ ಮಾಡೋಕ್ಕೇನು ಕಷ್ಟ ಅಂತ ಮಾಡೋದಲ್ಲ, ನಾವು ಮಾಡಬೇಕು ಅಂತ ಖುಷಿಯಲ್ಲೇ ಮಾಡ್ತೀವಿ, ಹಾಗೇನಿಲ್ಲ. ಆದರೆ ಇವರು ನೋಡಿ, ಮರ ಹತ್ತಿ ಹಿಡಿದು ಹೇಗೆ ಮಾಡಬೇಕು ನೋಡಿ. ಪಾಪ ತುಂಬ ಸುಸ್ತಾಗಿ ಇರ್ತಾರೆ ಮಾಡುವಾಗ. ಏನು ಮಾಡೋಕ್ಕಾಗಲ್ಲ, ಹಳ್ಳಿ ಅಂದರೆ ಹಾಗೆ. ನಾನು ಅದೇ ವೀಡಿಯೋ ಮಾಡ್ತೀನಿ ಅಂದೆ, ಆಮೇಲೆ ಅವ್ರನ್ನ ತೋರಿಸೋದಲ್ಲ, ಹಾಗೆ ಮಾಡೋಣ ಅಂತ ನೋಡಿದೆ. ಆಮೇಲೆ ಪರವಾಗಿಲ್ಲ ಮಾಡಿ, ನಾವು ಕಷ್ಟಪಡೋದು ಗೊತ್ತಾಗಲಿ. ಬೇರೆ ಬೇರೆ ಕಡೆ ಹೋಗುತ್ತೆ ವೀಡಿಯೋ ಅಂದ್ರಲ್ಲ, ನಾವು ಹಳ್ಳಿ ಕಡೆ ಎಷ್ಟು ಕಷ್ಟಪಡ್ತೀವಿ, ಎಲ್ಲ ಕೆಲಸನೂ ಎಷ್ಟು ಕಷ್ಟ ಇದೆ ಅಂತ ಅವ್ರಿಗೂ ಗೊತ್ತಾಗುತ್ತಲ್ವ ನೋಡಿದ್ರೆ ಅಂತ ಹೇಳ್ತಾರೆ. ನೋಡಿ, ಅಲ್ಲಿ ಬ್ಯಾಲೆನ್ಸ್ ಆಗಿ ಮಾಡಿಕೊಂಡು, ಆ ದೊಡ್ಡದು ಅದು ಸ್ವಲ್ಪ ಭಾರ ಇರುತ್ತೆ, ಅದು ಕೊಕ್ಕೆ ಅಂತ ಹೇಳೋದು ನಮ್ಮ ಕಡೆ. ಅದನ್ನು ಇಟ್ಕೊಂಡು ಹೀಗೆ ಮರದಿಂದ ಒಂದು ಹಾಗೆ ಸುತ್ತ ಒಂದು ಮರಕ್ಕೆ ಹತ್ತಿ, ಸುತ್ತ ಒಂದು 4 ಮರದ್ದು ತೆಗಿತಾರೆ. 4 ಅಲ್ಲ, ಒಂದು 8-10 ಮರ ಆಗುತ್ತೇನೋ ಬಹುಶಃ ಅಂದಾಜು. ನೋಡಿ, ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಕಾಲಿಗೆ ಒಂದು ಇದು ಏನೋ ಬಂದಿದೆ ಇವಾಗ, ಅದು ಆಮೇಲೆ ಮುಂದೆ ನೋಡಿ ಗೊತ್ತಾಗುತ್ತೆ. ಅದು ಅವರಿಗೆ ಮರಕ್ಕೆ ಸುತ್ತಿ ಹೋಗ್ತಾರೆ ಅದರ ಮೇಲ್ಗಡೆ ನೋಡಿ. ಹಾಗೆ ಬ್ಯಾಲೆನ್ಸ್ ಮಾಡಬೇಕು, ಆ ಕೊಕ್ಕೆನೂ ಎತ್ಕೊಳ್ಬೇಕು. ಹಾಗೆ ತುಂಬ ಸುಸ್ತಾಗಿಬಿಡುತ್ತೆ ಪಾಪ. ಅಂದರೆ ಒಂದು ಮರದಿಂದ ಹಾಗೆ ಸುತ್ತ ತೆಗೆದು ಮತ್ತೆ ಮತ್ತೊಂದು ಮರ ಮತ್ತು ಪುನಃ ಅದನ್ನ ಹಾಕಿ ಮತ್ತೆ ಮರ ಹತ್ತಿ ಮತ್ತೆ ತೆಗಿಬೇಕು. ಮತ್ತೆ ಒಂದು 10 ಮರ, ಒಂದು 8-10 ಮರಕ್ಕೆ ಒಂದೊಂದು ಸಾರಿ ಹತ್ತಿ ಇಳಿದು ತುಂಬ ಎತ್ತರ ಇರುತ್ತೆ ಕೆಲವು ಮರಗಳು, ಅಡಿಕೆ ಮರಗಳು. ಹಾಗೆ ಇದು ಸ್ವಲ್ಪ ಹಳೆ ಮರ ಅಂದರೆ ತುಂಬ ದೊಡ್ಡಾಗಿಬಿಡುತ್ತೆ. ಇವಾಗ ಸಸಿ ಅಂದರೆ ಪರವಾಗಿಲ್ಲ ಪಾಪ, ಸ್ವಲ್ಪ ದೊಡ್ಡ ಕೊಕ್ಕೆ ಇಟ್ಕೊಂಡು ಕೆಳಗಡೆಯಿಂದ ತೆಗಿಲಿಕ್ಕಾಗುತ್ತೆ. ನಮ್ಮದು ಆ ಕಡೆ ಸ್ವಲ್ಪ ಸಸಿ ಇದೆ, ಇದು ಸ್ವಲ್ಪ ದೊಡ್ಡ ಮರ ಇದೆ ಈ ಕಡೆ. ನೋಡಿದ್ರೆ ಏನೋ ಒಂಥರ ಭಯ ಆಗುತ್ತೆ ಅವರಿಗೆ. ಸ್ವಲ್ಪ ಇವಾಗ ಮಾಡಿ ರೂಢಿಯಾಗಿರುತ್ತೆ ಅನಿಸುತ್ತೆ ಪಾಪ. ಹಾಗೆ ಹೇಳಿದ್ರು, ಮಾಡಿ ಪರವಾಗಿಲ್ಲ, ಮಾಡಿ ಹಾಕಿ, ನಾವು ಕಷ್ಟಪಡೋದು ಗೊತ್ತಾಗಲಿ, ಎಲ್ಲರೂ ನೋಡಲಿ ಎಷ್ಟು ಕಷ್ಟ ಇರುತ್ತೆ ಹಳ್ಳಿ ಕಡೆ ಅಂತ ಅಂದರು. ಅದಕ್ಕೆ ಮಾಡಿದೆ. ಆಮೇಲೆ ನೋಡಿ, ಈ ಥರ ತೆಗಿತಾ ಇದ್ದಾರೆ. ಅದಕ್ಕೆ ನಾವು ಇದಾಗುತ್ತೆ. ಆದರೆ ಹೀಗಂದ ತಕ್ಷಣ ಬರೋದಿಲ್ಲ, ಅದು ದೂರ ಇರುತ್ತಲ್ಲ ತುಂಬ. ಹಾಗಾಗಿ 2-3 ಥರ ಈಗ ಮಾಡಿ, ಆ ಕತ್ತಿ ಮಾತ್ರ ತುಂಬ ಶಾರ್ಪ್ ಮಾಡ್ಕೊಂಡಿರ್ತಾರೆ ಅವರು. ಆದ್ರೂ ಅಷ್ಟು ಎಳಿಬೇಕು, ಒಂದೇ ಸರಿ ಹೀಗಂದ ತಕ್ಷಣ ಬರಲ್ಲ. ಮತ್ತು ಮೇಲ್ಗಡೆ ನೋಡಿ, ಚಿಗುರು ಅಡಿಕೆ ಕೊನೆ ಇರುತ್ತೆ, ಮತ್ತು ಸಿಂಗಾರ ಹೂವು ಇರುತ್ತೆ. ಅದೆಲ್ಲ ಬರಬಾರ್ದು, ಜಾಗ್ರತೆ ಮಾಡಿ ಆ ಹಣ್ಣಾಗಿರೋ ಕೊನೆ ಮಾತ್ರ ತೆಗಿಬೇಕಲ್ವ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ನೋಡಿ, ಮತ್ತೆ ಆ ಮರ ಇಳಿದ್ರು, ಇನ್ನೊಂದು ಮರ ಹತ್ತಿದ್ರು, ಕಾಲಿಗೆ ಹಾಕೊಂಡಿದ್ದಾರೆ ನೋಡಿ. ಅದಾದಮೇಲೆ ಮಗ ಮಾಡಿದ್ದು ದೂರದಿಂದೆಲ್ಲ ಮಾಡಿದೆ ಪಾಪ. ಹತ್ತಿರದಿಂದ ಗೊತ್ತಾಗಲ್ಲ ನನಗೆ. ಅಂದರೆ ಅದನ್ನ ಹೆಕ್ಕೋದು ಹೊತ್ಕೊಂಡು ಹೋಗೋದು ಎಲ್ಲ ನಾವು ಒಬ್ಬಳೇ ಮಾಡೋದಂತಲ್ಲ, ನಾವು 2-3 ಜನ ಇದ್ದೀವಿ. 2-3 ಜನ ಒಟ್ಟು ಸೇರಿ ಅಂದರೆ ಅದೇ ಸರಿಯಾಗುತ್ತೆ. ತುಂಬ ಹೆಕ್ಕೋದು ಹೊತ್ಕೊಂಡು ಹೋಗೋದು ಎಲ್ಲ ಇರುತ್ತಲ್ವ. ಹಾಗೆ ವಿಡಿಯೋ ಮಾಡಲಿಕ್ಕೆಲ್ಲ ಟೈಮ್ ಆಗೋದಿಲ್ಲ. ಈ ಥರ ನೋಡಿ. ಹೀಗೆ ಅದೇನಾಗುತ್ತೆ ಗೊತ್ತಾ, ಅವರು ಎತ್ತರದಿಂದ ತೆಗಿತಾರಲ್ಲ, ಹೀಗೆ ಕೆಳಗೆ ದಪ್ಪ ಅಂತ ಬಿದ್ದುಬಿಡುತ್ತೆ ಅಲ್ವಾ. ಬೀಳುವಾಗ ತುಂಬ ದೂರ ಎಲ್ಲ ಹೋಗಿಬಿಡುತ್ತೆ, ಇಲ್ಲೆಲ್ಲ ಹೋಗಿಬಿಡುತ್ತೆ ನೋಡಿ. ಒಂದು ಕೊನೆದು ಒಂದು ಕಡೆ ಇಲ್ಲ ಅಡಿಕೆ, ತುಂಬ ದೂರ. ಹಾಗೆ ಹೋಗಿ ಹೆಕ್ಕಿ ನಾನೊಂದು ಅರ್ಧ ಮುಕ್ಕಾಲು ಬಕೆಟ್ ಆಗೋಕ್ಕೆ ನನಗೆ ಅದು ಹೀಗೆ ಎತ್ಕೊಂಡು ಹೋಗಿ ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಚೀಲಕ್ಕೆ ಹಾಕ್ಕೊಳ್ಳೋದು. ಸ್ವಲ್ಪ ಮುಕ್ಕಾಲು ಬಕೆಟ್ ಆಗೋ ಅಷ್ಟೊತ್ತಿಗೆ ಈ ಕಡೆ ನೋಡಿ ತುಂಬ ದೂರ ಹೋಗಿದೆ. ಈ ಥರ ಹೆಕ್ಕಬೇಕು. ಅದು ಸ್ವಲ್ಪ, ಮತ್ತು ಯಾರೋ ಹೇಳಿದರೂ ಬರೋದಿಲ್ಲ ಇದಕ್ಕೆ, ಈ ಕೆಲಸಕ್ಕೆ. ಇದು ಸ್ವಲ್ಪ ಕಿರಿಕಿರಿ ಕೆಲಸ ಅಂತ. ಮಕ್ಕಳು ಸಹ ಹೆಕ್ಕಲಿಕ್ಕೆ ಒಪ್ಪೋದಿಲ್ಲ ಇದನ್ನು, ಅದೇ ಕಷ್ಟ. ಮಕ್ಕಳಾದರೆ ಅಷ್ಟು ಗೊತ್ತಾಗಲ್ಲ, ಮಕ್ಕಳು ಹೆಕ್ಬೋದು ಎಲ್ಲ. ಹಾಗೆ ಹೇಳೋದು, ಮಕ್ಕಳಿಗಾದರೆ ಸರಿ ಈ ಕೆಲಸ ಅಂತ ಹೇಳೋದು. ಆದರೆ ಮಕ್ಕಳು ಮಾಡಲಿಕ್ಕೆ ಒಪ್ಪೋದಿಲ್ಲ ಇವಾಗಿನ ಮಕ್ಕಳು.
ಬರಿಲಿಕ್ಕೆ ಓದಲಿಕ್ಕೂ ತುಂಬ ಇರುತ್ತೆ. ಮತ್ತು ಇವಾಗ ಯಾರು ಇನ್ನು ಮುಂದೆ ಮುಂದೆ ನಾವದೇ ಹೇಳೋದು, ನಾವಿವಾಗ ಮಾಡ್ತೀವಿ, ಇನ್ನು ಮುಂದೆ ನಮ್ಮ ಮಕ್ಕಳು ಇದನ್ನೆಲ್ಲ ಮಾಡ್ತಾರಾ, ಇನ್ನು ಈ ತೋಟನೆಲ್ಲ ಏನು ಮಾಡೋದು ಅಂತ ಅಂದ್ಕೊಳ್ಳೋದು. ಇವಾಗ ಅವರು ಮಾಡಲಿಕ್ಕೆ ಒಪ್ಪೋದಿಲ್ಲಲ್ಲ. ಹಾಗಾಗಿ ನೋಡಿ, ಕೆಲವು ಸ್ವಲ್ಪ ಸ್ವಲ್ಪ ಹತ್ತಿರ ಇರುತ್ತೆ, ಕೆಲವು ತುಂಬ ದೂರ ಬಿದ್ದಿರುತ್ತೆ. ಆವಾಗ ಅದು ದೂರ ಎಲ್ಲ ಇರುತ್ತೆ ಅಲ್ವಾ. ಹಾಗೆ ನಾವು ಅವ್ರು ತೆಗಿತಾ ನಾವು ಸ್ವಲ್ಪ ಹೆಕ್ತಾ ಹೋಗ್ತೀವಿ. ಇಲ್ಲಾಂದರೆ ಆಮೇಲೆ ತುಂಬ ನೋಡಿದ್ರೆ ಏನೋ ಒಂಥರ ಅಷ್ಟು ಹೆಕ್ಕಬೇಕಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವರು ತೆಗಿತಾ ನಾವು ಹಿಂದಿಂದ ಹೆಕ್ತಾ ಹೋದರೆ ಅಷ್ಟು ಗೊತ್ತಾಗೋದಿಲ್ಲ. ಈ ಥರ ನೋಡಿ ಫುಲ್ ಮಾಡ್ಕೊಳ್ಳೋದಿಲ್ಲ ನಾನು, ಸ್ವಲ್ಪ ಸ್ವಲ್ಪ ಈ ಥರ ಮಾಡಿ ಹಾಕ್ಕೊಳ್ತೀನಿ. ನನಗೆ ಅದನ್ನು ಎತ್ಕೊಂಡು ತಿರುಗಲಿಕ್ಕೆ ಮತ್ತು ಭಾರ ಆಗುತ್ತೆ, ಕೈ ನೋವು ಬರುತ್ತೆ ಅಲ್ವಾ ಅಂತ. ಹೀಗೆ ಹಾಕ್ಕೊಂಡು ಒಂದು ಚೀಲ ತುಂಬಿಸಿ ಇಡ್ತೀವಿ. ಚೀಲ ಫಸ್ಟು ಈ ಥರ ಕೊನೆ ಇದು ಚಿಕ್ಕದು ಅಂತ ಇದಕ್ಕೆ ಹಾಕಿದೆ. ಮತ್ತು ಇದಿದ್ದರೆ ದೊಡ್ಡ ಕೊನೆ ಇದ್ದರೆ ಫಸ್ಟೇ ಹಡಗಿಗೆ ಹಾಕಿ ಇದು ಮಾಡ್ತೀವಿ, ಹೊತ್ಕೊಂಡೋಗಿ ಫಸ್ಟ್ ಹಾಕ್ಕೊಳ್ತೀವಿ ಕೊನೆನೆಲ್ಲ. ಆಮೇಲೆ ಈ ಥರ ಚೀಲಕ್ಕೆ ಬಿದ್ದ ಅಡಿಕೆನೇ ಈ ಥರ ಚೀಲಕ್ಕೆಲ್ಲ ಹಾಕಿ ಹೊತ್ಕೊಂಡು ಹೋಗೋದು. ಆಮೇಲೆ ಅಂಗಳದಲ್ಲಿ ಹಾಕಿ ಒಣಗಿಸೋದು. ಈ ಥರ ಈ ಕೊನೆ ಬಿದ್ದಿರುತ್ತೆ ನೋಡಿ ಹೀಗೆ. ಮತ್ತು ಅಡಿಕೆ ಬೆಳೆ ಅಂದರೆ ನೋಡಿ ಮಾಡ್ಬೋದು. ಇವಾಗೇನು ಇದಾಗಲ್ಲ, ಮೊದಲಿನ ಥರ ಅಲ್ಲ. ಇವಾಗ ರೇಟ್ ಸ್ವಲ್ಪ ಚೆನ್ನಾಗಿರೋದಕ್ಕೆ ಮಾಡ್ಬೋದು. ಅಂದರೆ ನೋಡಿ ನಾವೀಗ ಮನೆ ಖರ್ಚು ಮತ್ತು ಇವಾಗ ಮಕ್ಕಳ ಖರ್ಚು ಅದೆಲ್ಲ ಇವಾಗ ಗಂಡಸರು ದುಡ್ದು ಅದರಲ್ಲಿ ಮಾಡಿದರೆ, ಇವಾಗ ಇದ್ರದ್ದು ಇವಾಗ ಒಂದು 4-5 ಲಕ್ಷ ಒಟ್ಟಿಗೆ ಸಿಕ್ತು. ಇವಾಗ ಒಣಗಿಸಿ ಊಟ ಮಾಡಿ ಒಟ್ಟಿಗೆ 4-5 ಲಕ್ಷ ಸಿಕ್ತು ಅಂದರೆ ನಮಗೆ ಒಂದು ಖರ್ಚಿಗೆ, ಏನಾದರೂ ಒಂದು ಖರ್ಚಿಗೆ ಚೆನ್ನಾಗಿರುತ್ತೆ. ಇಲ್ಲ ಇವಾಗ ಮನೆ ಅಂದ್ಕೊಳ್ಳಿ, ಒಂದು ಲೋನ್ ಮಾಡಿ ಮನೆ ಮಾಡಿದ್ರೆ ಆವಾಗ ಇದರಲ್ಲಿ ಖರ್ಚಲ್ಲಿ ವರ್ಷ ಕಟ್ಕೊಂಡು ಹೋಗ್ಬೋದು. ಇವಾಗ ನೋಡಿ, ಇವಾಗ ಒಂದು 2 ಲಕ್ಷ ಲೋನ್ ಕಟ್ಟೋಕ್ಕೆ ಬರುತ್ತೆ ಅಂದರೆ 1 ಲಕ್ಷ ಬಡ್ಡಿಗೆ ಹೋಗುತ್ತೆ, 1 ಲಕ್ಷ ಅಸಲಿಗೆ ಹೋಗುತ್ತೆ. ಆದರೆ ನಾವು ಅದೇ 1 ಲಕ್ಷ ಬಡ್ಡಿ ಕಟ್ಟಬೇಕಲ್ಲ ಅನಿಸುತ್ತೆ. ಆದರೆ ಬ್ಯಾಂಕಿನವ್ರು ಹೇಳ್ತಾರೆ, ನೀವು ಇನ್ನೊಂದು 10 ವರ್ಷ ಬಿಟ್ಕೊಂಡು ಈ ಅಡಿಕೆ ದುಡ್ಡೆಲ್ಲ ಇಟ್ಟು ಮನೆ ಮಾಡೋದಾದರೆ ಆವಾಗ ಕಬ್ಬಿಣದ ರೇಟ್ ಎಷ್ಟಾಗಿರುತ್ತೆ, ಹೊಯ್ಗೆ ರೇಟ್ ಎಷ್ಟಾಗಿರುತ್ತೆ, ಸಿಮೆಂಟ್ ರೇಟ್ ಎಷ್ಟಾಗಿರುತ್ತೆ, ಆ ಥರ ಅದ್ರ ಬದಲು ನಮಗೆ ಬಡ್ಡಿ ಕಟ್ತೀರ ಅಷ್ಟೇ, ನಿಮ್ಮ ಮನೆ ಆಗಿರುತ್ತೆ ಅಲ್ವಾ, ಅದು ಯೋಚನೆ ಮಾಡಬೇಕು, ಹಾಗಾಗತ್ತೆ ಅಂತ ಹೇಳ್ತಾರೆ ಬ್ಯಾಂಕಿನವರು. ಒಂದು ಸರಿ ನೋಡಿದ್ರೆ ಅದು ಹೌದು ಅನಿಸುತ್ತೆ. ಅದೇ ಈ ಥರ ಒಂದು ದೊಡ್ಡ ಖರ್ಚಿಗೆ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ಸ್ವಲ್ಪ ಜಾಗ್ರತೆ ಮಾಡಿ ಬೇರೆ ಖರ್ಚು, ಸಣ್ಣ ಪುಟ್ಟ ಬೇರೆ ಎಲ್ಲ ಖರ್ಚುಗಳು ನಾವು ಬೇರೆ ಹೊರಗಿಂದ ಕೆಲಸ ಮಾಡಿ ಗಂಡಸರು ತಗೊಬಂದರೆ ಹಾಗೆಲ್ಲ ಮಾಡಿದ್ರೆ, ಇದು ಸ್ವಲ್ಪ ಕೆಲಸ ಮತ್ತು ಮನೇಲಿ ನಾವೇ ಮಾಡಿಕೊಂಡ್ರೆ ಅಂತ ಎಲ್ಲದು ಜನ ಹಾಕಿ ಮಾಡೋದಲ್ಲ, ಸ್ವಲ್ಪ ನಮಗೆ ಆಗೋದನ್ನು ನಾವೇ ಮಾಡಿಕೊಂಡ್ರೆ ಆವಾಗ ಸ್ವಲ್ಪ ಉಳಿಯುತ್ತೆ. ಒಂದು ಖರ್ಚಿಗೆ ಆಗುತ್ತೆ ಅಲ್ವಾ. ಏನಕ್ಕಾದರೂ ಒಂದೇ ಸಾರಿ ದುಡ್ಡು ಬೇಕು ಅಂದರೆ, ಈಗ 4-5 ಲಕ್ಷ ಒಂದೇ ಸಾರಿ ಬೇಕು ಅಂದರೆ ಇದರಲ್ಲಿ ಸಿಗುತ್ತೆ, ಖುಷಿಯಾಗುತ್ತೆ. ಆವಾಗ ಏನಾದರೂ ಒಂದು ಮಾಡ್ಬೋದು ಅಂತ. ಆದರೆ ಹೊರಗಡೆ ಸಂಪಾದನೆಯೂ ಬೇಕು. ಆದರೆ ನಾವು ಮನೆ ಖರ್ಚು ಮತ್ತು ಮಕ್ಕಳ ಖರ್ಚು, ಬಟ್ಟೆ ಬರೆ, ಊಟ ತಿಂಡಿ, ಗ್ಯಾಸು ಅದು ಇದು ಅಂತ ಹಳ್ಳಿ ಕಡೆ ಸ್ವಲ್ಪ ಬೇರೆ ಖರ್ಚೆಲ್ಲ ಕಮ್ಮಿ ಬಿಡಿ. ಅದೆಲ್ಲ ಇವಾಗ ಇದರಲ್ಲೇ ತೆಗೆದ್ರೆ ಏನು ಉಳಿಯಲ್ಲ, ಅದು ಮಾಡಿರೋರಿಗೆ ಗೊತ್ತಿರುತ್ತೆ. ಹಾಗೇಕಂತ ನಾವು ಡೈಲಿ ತೆಗೆದು ಖರ್ಚು ಮಾರಿ ಖರ್ಚು ಮಾಡಿದ್ರೆ ಆವಾಗಲೇ ಖರ್ಚಾಗಿ ಹೋಗ್ಬಿಡುತ್ತೆ. ಹಾಗೆ ಇಟ್ಟು ಚೆನ್ನಾಗಿ ಹಾಗೆ ಒಣಗಿಸಿ ಇಟ್ಟು ಒಂದೇ ಸಾರಿ ಕೊಟ್ಟರೆ ಒಂದು ಖರ್ಚಿಗೆ ಆಗುತ್ತೆ ಅದು. ಹಿಂದಿನ ವೀಡಿಯೋದಲ್ಲಿ ಹಾಗೆ ಹೇಳಿದೆ ನಾನು. ನೋಡಿ, ನಿಮಗೆ ಯಾರಿಗಾದರೂ ಅವಕಾಶ ಇದ್ದರೆ, ಇವಾಗ ಸ್ವಲ್ಪ ದುಡ್ಡಿದೆ, ಹಳ್ಳಿ ಕಡೆ ಎಲ್ಲಾದರೂ ಬಂದಿರ್ತೀವಿ ಅಂದರೆ ಈ ಥರ ಮಾಡಿ ಅಡಿಕೆ ತೋಟ ಸ್ವಲ್ಪ ಮಾಡಿ ಒಂದು 3 ವರ್ಷಕ್ಕೆ ಫಲ ಬಂದುಬಿಡುತ್ತೆ. ನೋಡಿ, ಈ ಥರ ಹೊತ್ಕೊಂಡು ಹೋಗೋದು ಎಲ್ಲ ನಾವೇ ಮಾಡಬೇಕು ನೋಡಿ. ಅಂದರೆ ಮಾಡಬೇಕು ಅಂದರೆ ಅದೇ ಹಾಗೆ ಜನ ಸಿಗಲ್ಲ. ಮತ್ತು ನಾವೇ ಮಾಡಿಕೊಂಡ್ರೆ ನಮಗೂ ಏನು ಕೆಲಸ ಮಾಡಿದ್ರೇನು ಆರೋಗ್ಯಕ್ಕೂ ಒಳ್ಳೆಯದೇ. ನಮೀಗ ನೋಡಿ, ಜಾಗಿಂಗು, ವಾಕಿಂಗು, ಅದು ಇದು ಅಂತ ಏನು ಮಾಡೋದಿಲ್ಲ ನಾವು ಹಳ್ಳಿ ಕಡೆ. ಏನು ಬೇಕಂತಲೇ ಇಲ್ಲ, ಇದರಲ್ಲೇ ನಮಗೆ ಎಲ್ಲ ವ್ಯಾಯಾಮ ಆಗಿಬಿಡುತ್ತೆ. ಇವಾಗ ನಾವು ಇದು ಸುಲಿಯೋದಾದರೂ ಹಾಗೆ ಸುಲಿಯೋದು, ಸ್ವಲ್ಪ ಕೂತ್ಕೊಂಡೇ ಮಾಡೋದಾದರೂ ಕೈ ಬೆರಳುಗಳು, ಕೈ ಎಲ್ಲ ಇದಾಗುತ್ತಲ್ಲ, ಅದು ಒಂಥರ ವ್ಯಾಯಾಮ ಥರನೇ ಆಗುತ್ತೆ. ಎಲ್ಲ ಕೆಲಸನೂ ಹಾಗೆ. ಇವಾಗ ಹೊತ್ಕೊಂಡು ಹೋಗೋದು, ನಡ್ಕೊಂಡು ಹೋಗೋದು, ಇವಾಗ ಜಾಗಿಂಗ್ ವಾಕಿಂಗ್ ಅಂತ ಏನು ಹೋಗಬೇಕಂತಿಲ್ಲ ನೋಡಿ. ಈ ಥರ ಎಲ್ಲದಕ್ಕೂ ಇದಕ್ಕೂ ವ್ಯಾಯಾಮ ಆಗುತ್ತೆ. ನಾನು ಹಾಗೆ ಅಂದ್ಕೊಳ್ಳೋದು. ಸ್ವಲ್ಪ ಇದಾಗುತ್ತೆ ಈ ಥರ ನೋಡಿ. ಆದರೆ ತುಂಬ ಸುಸ್ತಾಗಿಬಿಡುತ್ತೆ, ಸಾಕಾಗಿ ಹೋಗುತ್ತೆ ಹೊತ್ಕೊಂಡು ಬರೋದಂದರೆ. ಕುತ್ತಿಗೆ ಎಲ್ಲ ನೋವು ಬರುತ್ತೆ. ಆಮೇಲೆ ಒಂದು ದಿವಸ ಅದಕ್ಕೆ ಸುಸ್ತಾಗುತ್ತೆ, ಮತ್ತು ದಿವಸ ಚೆನ್ನಾಗಿ ಗೊತ್ತಾಗುತ್ತೆ. ಚೆನ್ನಾಗಿದೆಯಾ ಸ್ನೇಹಿತರೆ ನೋಡಿ.